ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡ್ಬರ್ತಾ ಇದ್ದೀನಿ ಅಂದರೆ ಟ್ರೈನ್ ನಂಬರ್ 16593 ಯಶವಂತಪುರ ಹಜರತ್ ಸಾಹಿಬ್ ನಾಂದೇಡ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ, ಮುಂಚೆ ಇದು KSR ಬೆಂಗಳೂರಿಂದ ಡಿಪಾರ್ಟ್ ಆಗ್ತಿದ್ದು. ಈಗ ರೀಸೆಂಟಾಗಿ ಟರ್ಮಿನಲ್ನ ಚೇಂಜ್ ಮಾಡಿದ್ದಾರೆ ಯಶವಂತಪುರ್ಗೆ. ಈಗ ಈ ಟ್ರೈನು ಡಿಪಾರ್ಟ್ ಆಗ್ತಿದೆ ಯಶವಂತಪುರಿಂದ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಯಾವುದೋ ಟ್ರೈನ ಶಂಟ್ ಮಾಡ್ತಾ ಇದ್ದಾರೆ. ಯಾವುದಿದು ಯಶವಂತಪುರದಿಂದ ಚೆನ್ನೈಗೆ ಹೋಗುವ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 1ಇಂದ ಇವತ್ತು ಡಿಪಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಟ್ರೈನು ರೇಕ್ ಶೇರಿಂಗ್ ಮಾಡ್ತಿದೆ ಯಶವಂತಪುರ ಅಹಮದಾಬಾದ್ ವೀಕ್ಲಿ ಎಕ್ಸ್ಪ್ರೆಸ್ ಜೊತೆಗೆ. ಪ್ಲಾಟ್ಫಾರ್ಮ್ ನಂಬರ್ 2ಗೆ ಇವಾಗ ಜಸ್ಟ್ ಎಂಟರ್ ಆಗ್ತಿದೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಮತ್ತೆ ನೋಡ್ಬೋದು ಜನರಲ್ ಎಷ್ಟಿದೆ ಅಂತ. ಫುಲ್ ಪ್ಯಾಕ್ ಇದೆ ಗುರು ಜನರಲ್ ಅಂತೂ. ನೋಡ್ಬೋದು ಎಷ್ಟು ಫುಲ್ ಪ್ಯಾಕ್ ಇದೆ, ಜಾಮ್ ಪ್ಯಾಕ್ ಆಗಿದೆ ಅಂತ. ಪ್ಲಾಟ್ಫಾರ್ಮ್ ನಂಬರ್ 5ಅಲ್ಲಿ ನಮ್ಮ ಟ್ರೈನ್ ಅಲ್ಲಿ ನಿಂತಿದೆ. ಪ್ಲಾಟ್ಫಾರ್ಮ್ ನಂಬರ್ 4ಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇವರೆಲ್ಲ ಕಾಯ್ತಾ ಇರೋದು ಈಗ ವೈನ್ಗಂಗಾ ಎಕ್ಸ್ಪ್ರೆಸ್ಸು. ಯಶವಂತಪುರದಿಂದ ಕೊರ್ಬಾಗೆ ಹೋಗುವ ವೈನ್ಗಂಗಾ ಎಕ್ಸ್ಪ್ರೆಸ್ಸು. ಕೊರ್ಬಾ ಬರುತ್ತೆ ಛತ್ತೀಸ್ಗಢಲ್ಲಿ. ಮತ್ತು ನೋಡ್ಕೊಳ್ಳಿ ನಾಂದೇಡ್ ಎಕ್ಸ್ಪ್ರೆಸ್ಸು ಜನರಲ್ಲು ಯಾವ ಥರ ಇದೆ ಅಂತ. ಈ ಒಳಗಡೆ ಅದರ ಒಳಗಡೆನೂ ತೋರಿಸ್ತೀನಿ. ನಾಂದೇಡ್ ಎಕ್ಸ್ಪ್ರೆಸ್ದು ಜನರಲ್ ಕ್ಲಾಸ್ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲ ಜಾಗ ಬಿಡು, ಜಾಗನೂ ಇಲ್ಲ ಅವರು. ನಮ್ಮ ಯಾದಗಿರಿ ರಾಯಚೂರು ಕಡೆ ಹೋಗೋ ಟ್ರೈನ್ಸ್ ಎಲ್ಲ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಗುರು. ಫುಲ್ಲು ಪ್ಯಾಕ್ ಗಾಡಿ ಅಂತೂ. ಅದಕ್ಕೆ ಹೇಳೋದು ನಮ್ಮ ರಾಯಚೂರು ಯಾದಗಿರಿ ಸೈಡ್ ಒಂದು ಎಕ್ಸ್ಟ್ರಾ ಟ್ರೈನ್ ಬಿಡಬೇಕು ಅಂತ. ನೋಡ್ಕೊಳ್ಳಿ ಹಿಂಗಿದೆ ಅಂತ. ಅದಕ್ಕೆ ಹೇಳೋದು ನಮ್ಮ ರಾಯಚೂರು ಯಾದಗಿರಿ ಮಂದಿಗೆ ಇನ್ನೊಂದು ಹೊಸ ಡೆಡಿಕೇಟೆಡ್ ಟ್ರೈನ್ ಬೇಕು ಅಂತ. ಕಲ್ಯಾಣ ಕರ್ನಾಟಕ ಸರಿಗೆ ಹೋಗೋ ಟ್ರೈನ್ಸ್ಗಳು ಆಲ್ಮೋಸ್ಟ್ ಎಲ್ಲ ಹಿಂಗೆ ಹೋಗುತ್ತೆ. ನಮ್ಮ ಹಾಸನ ಸೋಲಾಪುರ ಮತ್ತು ಬಸವ, ಯಶವಂತಪುರ ಬೀದರು, ಮತ್ತು ಇನ್ನೊಂದು ಕರ್ನಾಟಕ ಎಕ್ಸ್ಪ್ರೆಸ್ಸು ಮತ್ತು ಉದ್ಯಾನ ಎಕ್ಸ್ಪ್ರೆಸ್ಸು ಆಲ್ಮೋಸ್ಟ್ ಇದೇ ಥರ ಹೋಗುತ್ತೆ ಗುರು. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಸ್ಲೀಪರಲ್ಲಿ ಕೋಚು S5. ಬನ್ನಿ ಇವತ್ತು ನಂಗೆ ಯಾವ ಸೀಟ್ ಸಿಕ್ಕಿದೆ ಅಂತಲೂ ನಿಮಗೆ ತೋರಿಸ್ತೀನಿ. ಎಂಟ್ರ್ ಆಗ್ತಿದ್ದಂಗೆ ಈ ಥರ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನೀಟ್ನೆಸ್ಸು. ಎದುರುಗಡೆ ಮಿರರು ಮತ್ತು ಇಲ್ಲಿ ನೀರು ಬರ್ತಿದೆ ಗುರು. ಬೇಸಿನ್ನು ಅಷ್ಟೇ ಕ್ಲೀನ್ ಆಗಿದೆ. ನೀಟ್ನೆಸ್ ಬಗ್ಗೆ ಅನಿಸ್ತು ನೋಡಿ. ಇವತ್ತು ನಮ್ಮ ಸೀಟು ಇವತ್ತಿನ ನಮ್ಮ ಸೀಟು 35 ಅಪ್ಪರ್ ಬರ್ತ್ ಸಿಕ್ಕಿದೆ ಗುರು. ಮತ್ತು ನೋಡಿ ನಮ್ಮ ಕೋಚಿಂದು ಕಂಡೀಷನ್ ಯಾವ ಥರ ಇದೆ ಅಂತ. ಓಲ್ಡ್ ಕೋಚಸ್ಗಳು 2019 ಮೇಡ್ ಕೋಚಸ್ ಕೊಟ್ಟಿದ್ದಾರೆ. 2019 ಮೇಡ್ ಕೋಚಸಲ್ಲಿ ನಿಮಗೆ 2 ಚಾರ್ಜಿಂಗ್ ಪಾಯಿಂಟ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಫ್ಯಾನ್ ಸ್ವಿಚಸ್ಸು, ಲೈಟು, ಚಾರ್ಜಿಂಗ್ ಸಾಕೆಟ್ಟು, ಮತ್ತು ವಿಂಡೋ ಮಿರರು. ಮತ್ತು ನೋಡಿ ಇಲ್ಲಿ ಹೆಂಗಿದೆ ಅಂತ ಟೇಪ್ ಹಾಕಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ಬಿಟ್ಟಿದೆ ಗುರು. ಇದು ಕಂಡೀಷನ್ ಅಂತೂ ಫುಲ್ ಒರ್ಸ್ತಿದೆ. ಸ್ಲೀಪರ್ ಕ್ಲಾಸಿಂದು S5 ಕೋಚು. ಮತ್ತು ನಾರ್ಮಲ್ ಸೀಟಿಂಗ್ ಕಂಪೋಸಿಷನು ನಿಮಗೆ ಲೋವರು, ಮಿಡಲ್, ಅಪ್ಪರು, ಲೋವರು, ಮಿಡಲ್, ಅಪ್ಪರು ನಾರ್ಮಲ್ಲೇ. ಮತ್ತು ಇಲ್ಲಿ ಲಗೇಜ್ ಹೋಲ್ಡರ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ಸೈಡ್ ಅಪ್ಪರ್, ಸೈಡ್ ಲೋವರ್. ಸೈಡ್ ಅಪ್ಪರಲ್ಲಿ ನಿಮಗೆ 2 ಚಾರ್ಜಿಂಗ್ ಸಾಕೆಟ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಸೈಡ್ ಲೋವರು. ಇವತ್ತಿನ ನಮ್ಮ ಲೋಕೋಮೋಟಿವ್ ಬಂದ್ಬಿಟ್ಟು ಪುಣೆ ಶೆಡ್ಡಿಂದು WAP7 ಇದೆ ನೋಡಿ. ಇಲ್ಲಿ ಯಶವಂತಪುರ ಹುಬ್ಬಳ್ಳಿ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕೂಡ ಡಿಪಾರ್ಟ್ ಆಗ್ತಿದೆ. ಆದರೆ ನಮ್ಮ ಟ್ರೈನ್ ಇನ್ನೂ ಡಿಪಾರ್ಟ್ ಆಗಿಲ್ಲ ಗುರು. ಇನ್ನು ಯಶವಂತಪುರಲ್ಲೇ ನಿಂತಿದೆ. ಅನ್ನೋ ಟೈಮ್ ನೋಡ್ಕೊಳ್ಳಿ.
ನೈಟ್ 12:25 ಆಗ್ತಾ ಬಂದು, ಅಂದರೆ 25 ನಿಮಿಷ ಡಿಲೇ ಆಗಿದೆ ಗುರು ನಮ್ಮ ಟ್ರೈನು. ಇನ್ನೂ ಡಿಪಾರ್ಟ್ ಆಗಿಲ್ಲ ಯಶವಂತಪುರ ಜಂಕ್ಷನಿಂದ. ಖಾಲಿನೇ ಇದೆ ಗುರು ನೋಡು, ವಾರದಲ್ಲಿ ಒಂದಿನ ಇರುತ್ತೆ ಮಾತ್ರ ಈ ಗಾಡಿ, ಶುಕ್ರವಾರ ಖಾಲಿನೇ ಇದೆ ಗಾಡಿ. ಅರ್ಧ ಗಂಟೆ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾ ಇದೀವಿ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 5 ಇಂದ. ಬನ್ನಿ ಟ್ರೈನಿಂದ ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ನೈಟ್ 11:55 ಬಿಡುತ್ತೆ ಯಶವಂತಪುರನ. ನೆಕ್ಸ್ಟ್ ಡೇ ನೈಟ್ 11:10 ರೀಚ್ ಆಗ್ತದೆ ನಾಂದೇಡ್ಗೆ, ಅಂದರೆ ಮಹಾರಾಷ್ಟ್ರಕ್ಕೆ. ನೋಡಿ ಏರ್ಪೋರ್ಟ್ ಬಸ್. ನಿಮ್ಗಲ್ಲೊಂದು ಟ್ರೈನ್ ಕಾಣಿಸ್ತಿದೆ ಅಲ್ವಾ ಗೂಡ್ಸು, ಆ ಲೈನ್ ಬಂದ್ಬಿಟ್ಟು ಬೈಯಪ್ಪನಹಳ್ಳಿ ಸೈಡಿಂದ ಬರ್ತಾರೆ. ಈಗ ನಾವು ಎಂಟ್ರಾಗ್ತಿದ್ದೀವಿ ಯಲಹಂಕ ಜಂಕ್ಷನ್ ಹತ್ರ. ಆ ಲೈನು ಚನ್ನಸಂದ್ರ ಬೈಯಪ್ಪನಹಳ್ಳಿಯಿಂದ ಬರ್ತಿದೆ, ಅಂದರೆ KSR ಬೆಂಗಳೂರು. ಈ ಟ್ರೈನ್ ಮುಂಚೆ KSR ಬೆಂಗಳೂರಿನಿಂದ ಬರ್ತಿತ್ತಲ್ಲ, ಆ ರೂಟಲ್ಲೇ ಬರ್ತಾಯಿತ್ತು. ಈಗ ಯಶವಂತಪುರ ಕಡೆಯಿಂದ ಬರ್ತಿದೆ. ಯಶವಂತಪುರ ನಾಂದೇಡ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಯಲಹಂಕ ಜಂಕ್ಷನ್ಗೆ. ಸ್ಟೇಷನ್ ಕೊಡು YNK. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ 12:04 ಆದರೆ ಬಂದೈತ್ರಿ. ಇಲ್ಲಿ ಮಧ್ಯರಾತ್ರಿ 12:55, 41 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಯಲಹಂಕನ ಜಂಕ್ಷನ್ ಯಾಕಂತ ಅಂದರೆ ನಿಮಗೆ ಔಟಲ್ಲಿ ಒಂದು ಲೈನ್ ತೋರಿಸಿದ್ನಲ್ಲ, ಚನ್ನಸಂದ್ರ ಬೈಯಪ್ಪನಹಳ್ಳಿ ಲೈನು, ಮತ್ತು ಇನ್ನೊಂದು ನಾವು ಬಂದವಲ್ಲ ಲೊಟ್ಟೆಗೊಳ್ಳಳ್ಳಿ ಮೇಲೆ ಯಶವಂತಪುರ ಲೈನು, ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಶ್ರೀನಿವಾಸಪುರ ಮೇಲೆ ಕೋಲಾರ್ಗೊಂದು ಲೈನು, ಇನ್ನೊಂದು ಲೈನು ನಾವು ಹೋಗ್ತಾ ಇರೋದು ಗುಂತಕಲ್ ಧರ್ಮವರಂ ಲೈನು. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ಇಲ್ಲೂ ಆಲ್ಮೋಸ್ಟ್ ನಮ್ಮ ಟ್ರೈನ್ ಇಷ್ಟು ಖಾಲಿ ಇತ್ತಲ್ಲ, ಇಲ್ಲಿ ಫುಲ್ ಪ್ಯಾಕ್ ಹೋಗೋರು. ಆಲ್ಮೋಸ್ಟ್ ಈ ಟ್ರೈನಲ್ಲಿ ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರೆ ಸ್ಲೀಪರ್ ಕ್ಲಾಸ್ಗೂ. ಮತ್ತು ನೈಟ್ ಯಲಹಂಕದಲ್ಲಿ ನೋಡಿ ಮಧ್ಯರಾತ್ರಿ 1 ಗಂಟೆ ಆದರೂ ನಿಮಗೆ ಕ್ಯಾಟರಿಂಗ್ ಸ್ಟಾಲ್ ಓಪನ್ ಇರುತ್ತೆ. ನಿಮಗೆ ಇಲ್ಲಿ ನಂದಿನಿ ಮತ್ತು ಅಲ್ಲೊಂದು ಕ್ಯಾಟರಿಂಗ್ ಸ್ಟಾಲ್ ಓಪನ್ ಇದೆ. ನಿಮಗೆ ನೈಟ್ 1 ಗಂಟೆ ಆದರೂ ನಿಮ್ಗೆ ಆರಾಮಾಗಿ ಫುಡ್ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೋಡೋಣ, ಇವಾಗ ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ ವೇಟಿಂಗ್ ಇದ್ದಾರೆ. ಏನಕ್ಕೆ ಅಂದರೆ ಹಿಂದ್ಗಡೆಯಿಂದ ಟ್ರೈನ್ ಬರ್ತಿದೆ ಯಶವಂತಪುರಿಂದ ಕೊರಬಾಗ ಹೋಗೋ ವೈನ್ಗಂಗಾ ಎಕ್ಸ್ಪ್ರೆಸ್ಸು.
ಆ ಟ್ರೈನು ಅಪ್ ಟು ನಮಗೆ ಇಲ್ಲಿ ಗುಂತಕಲ್ವರೆಗೂ ಸಿಗ್ಬೋದು ಅನಿಸುತ್ತೆ, ಇಲ್ಲ ಧರ್ಮವರಂ ಗುತ್ತಿವರೆಗೂ ಸಿಗ್ಬೋದು. ಅಲ್ಲೇ ಸಿಗ್ನಲ್ ಆಯಿತು, ಬನ್ನಿ ಹೋಗುವ. ನೋಡ್ಬೋದು ಯಲಹಂಕ ಡಿಪಾರ್ಟ್ ಆದಮೇಲೆ ನಮ್ಮ ಕೋಚ್ ಕಂಡೀಷನ್ ಯಾವ ಥರ ಇದೆ ಅಂತ. ಎಷ್ಟು ಸೀಟ್ಸ್ ಖಾಲಿ ಇತ್ತಲ್ಲ ಯಶವಂತಪುರದಿಂದ ಡಿಪಾರ್ಟ್ ಆದಮೇಲೆ ಅಷ್ಟು ಸೀಟ್ಸು ಫುಲ್ ಪ್ಯಾಕ್ ಆಗಿದೆ. ಇದು ಆಗಿರ್ಬೋದು, ಅಲ್ಲಾಗಿರ್ಬೋದು. ಟೈಮ್ ಬಂದ್ಬಿಟ್ಟು ಮಧ್ಯರಾತ್ರಿ 1 ಗಂಟೆ ಆಗಿದೆ. ಈಗ ನಾನು ಹೋಗಿ ಮಲ್ಕೊಂತೀನಿ, ನನಗೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾ ಇದೆ. ಆ್ಯಕ್ಚುಲಿ ನಾನು ದೊಡ್ಡಬಳ್ಳಾಪುರ ಕವರ್ ಮಾಡಿಬಿಟ್ಟು ಮಲ್ಗೋಣ ಅಂತ ಇದ್ದೆ, ಆದರೆ ಇವಾಗ ನೈಟ್ 1 ಗಂಟೆ ಬರ್ತಾ ಇರೋದ್ರಿಂದ ನಿದ್ದೆ ಸಿಕ್ಕಾಬಟ್ಟೆ ಬರ್ತದೆ. ನಾ ಬೆಳಿಗ್ಗೆ ಎಲ್ಲಿ ಎಚ್ಚರಿಕೆ ಆಗುತ್ತೋ ಅಲ್ಲಿ ನಿಮಗೆ ಮುಂದೆ ಕವರ್ ಮಾಡ್ಕೊಂಡು ಹೋಗ್ತೀನಿ. ನಾ ಸಿಗೋಣ ಬೆಳಿಗ್ಗೆ. ಅಲ್ಲಿವರೆಗೂ ಶುಭ ರಾತ್ರಿ. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕುಸಿಗಿ ರೈಲ್ವೆ ಸ್ಟೇಷನ್. ಈಗ ನಮ್ಮ ಟ್ರೈನ್ ಎಂಟ್ರ್ ಆಗ್ತಿದೆ ಕುಸಿಗಿ ರೈಲ್ವೆ ಸ್ಟೇಷನ್ಗೆ. ನೋಡ್ಬೋದು ಎಷ್ಟು ಜನ ಅವರೇ ಗುರು ಅಲ್ಲಿ ಬೋರ್ಡಿಂಗಿಗೆ ಅಂತ. ವಾ, ಎಲ್ಲ ವರ್ಕರ್ಸ್ ಅನ್ಸುತ್ತೆ ನೋಡಿ. ಜನರಲ್ ಪ್ಯಾಸೆಂಜರ್ಸ್ ಇಲ್ಲಿಂದ ಫುಲ್ಲು ಲೋಕಲ್ ಆಗುತ್ತೆ ಅನ್ಸುತ್ತೆ ಗುರು, ಸ್ಲೀಪರು. ಇಲ್ಲಿವರೆಗೂ ಎಷ್ಟಿರುತ್ತೆ ಗೊತ್ತಿಲ್ಲ, ನೋಡೋಣ. ಮಂತ್ರಾಲಯದಲ್ಲಿ ಖಾಲಿ ಆಗ್ಬೋದು ಅನಿಸ್ತದೆ. ನಾನ್ನೂರ 2 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಮಂತ್ರಾಲಯಂ ರೋಡ್ಗೆ. ಸ್ಟೇಷನ್ ಕೋಡು MALM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7 ಗಂಟೆ 50 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 20 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನೋಡ್ಬೋದು ಗುರು, ಫುಲ್ ಜನರಲ್ ಪ್ಯಾಸೆಂಜರ್ಸ್ ಎಲ್ಲ ಸ್ಲೀಪರ್ಗೆ ಹತ್ತಾ ಇದ್ದಾರೆ. ಅಂದರೆ ಸ್ಲೀಪರು ಜನರಲ್ ಆಗಿ ಕೂತಿದೆ ಇಲ್ಲಿ. ನೀವೇನಾರು ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೇನಾರು ಹೋಗೋ ಪ್ಲ್ಯಾನ್ ಏನಾರು ಮಾಡ್ತಿದ್ರೆ ಈ ಥರ ಇದೊಂದು ಬೆಸ್ಟ್ ಗುರು. ನೈಟ್ 11 ಗಂಟೆಗೆ ಬೆಂಗಳೂರು ಬಿಡುತ್ತೆ, ಬೆಳಗ್ಗೆ 7:50 8 ಗಂಟೆಗೆಲ್ಲ ಬಂದುಬಿಡ್ತೀರ ಮಂತ್ರಾಲಯಗೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಏನೋ ಆಗುತ್ತೆ ಗುರು, ಒಂದು ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ. ಇಲ್ಲಿಂದ ನಿಮ್ಗೆ ಆಚೆ ಕಡೆ ಹೋದರೆ ಆಟೋ ಮತ್ತು ಬಸ್ಸಸ್ ಕೂಡ ಕನ್ವೀನಿಯೆಂಟ್ ಇದೆ. ನಿಮ್ಗೆ ಯಾವ ಥರ ಫೆಸಿಲಿಟಿ ಬೇಕೋ ಆ ಥರ ನೀವು ಚೂಸ್ ಮಾಡ್ಕೊಂಡು ಹೋಗ್ಬೋದು ಮಂತ್ರಾಲಯಗೆ. ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಟ್ರೈನಿನ 60% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ಮಂತ್ರಾಲಯದಲ್ಲಿ. ನಾವು ಹೋಗ್ತಾ ನೋಡ್ಬೇಕಲ್ಲಿ ರಾಯಚೂರು ಯಾದಗಿರಿ ಎಷ್ಟು ಕಮ್ಮಿ ಆಗುತ್ತೆ ಅಂತ. ನೋಡಿ ಮಂತ್ರಾಲಯ ಆದಮೇಲೆ ಕಂಡೀಷನ್ ಯಾವ ಥರ ಇದೆ ಅಂತ. ಇಲ್ಲಿ ಇಷ್ಟು ಜನ ಇದ್ದಾರಲ್ಲ, ಇಷ್ಟು ಜನನೂ ಎಲ್ಲ ಲೋಕಲ್ ಪ್ಯಾಸೆಂಜರ್ಸ್, ಅಂದರೆ ಜನರಲ್ ಟಿಕೆಟ್ ಅವರು.
ಇವಾಗ ನಮ್ಮ ಟ್ರೈನು ರಾಯಚೂರಿಗೆ ಎಂಟ್ರ್ ಆಗ್ತಿದೆ. ಪ್ಲಾಟ್ಫಾರ್ಮ್ ಆ ಕಡೆ ಅನ್ಸುತ್ತೆ. ನಾನ್ನೂರ 31 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ರಾಯಚೂರಿಗೆ. ಸ್ಟೇಷನ್ ಕೋಡು RC. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 28 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 50 ನಿಮಿಷ, ಅಂದರೆ 23 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ರಾಯಚೂರಿನ ಜಂಕ್ಷನ್ ಹಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಗುಂತಕಲ್ಗೆ, ಇನ್ನೊಂದು ಲೈನ್ ಹೋಗಿದೆ ಕಲಬುರ್ಗಿ ಲೈನು, ಇನ್ನೊಂದು ಲೈನ್ ಇಲ್ಲಿಂದ ಹೋಗ್ತಿದೆ ಗಡ್ವಾಲಿಂದ ಹೈದರಾಬಾದ್ ಕಡೆಗೆ, ಇನ್ನೊಂದು ಲೈನ್ ಇಲ್ಲಿಂದ ಸಿಂಧನೂರು ಕಡೆ ಹೋಗ್ತಿದೆ. ಅದೇ ಸಿಂಧನೂರು ಲೈನ್ ಇನ್ನೂ ರೆಡಿ ಆಗಿಲ್ಲ. ಸಿಂಧನೂರು ಆದರೆ ನಮ್ಮ ಐತಲ್ಲ ಕರೆಕ್ಟಾಗಿ ಗಂಗಾವತಿ ಲೈನ್ ಅಲ್ಲಿಗೆ ಹೋಗಿ ಟಚ್ ಆಗುತ್ತೆ. ಆದರೆ ಇನ್ನೂ ಸಿಂಧನೂರವರೆಗೂ ಅಷ್ಟೇ ಕಂಪ್ಲೀಟ್ ಆಗಿಲ್ಲ, ಸಿಂಧನೂರಿಂದ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದೇನ ಕಂಪ್ಲೀಟ್ ಆಯಿತು ಅಂದರೆ ರಾಯಚೂರಿಂದ ಒಂದು 4 ಲೈನ್ ಹೋಗ್ತದೆ ಗುರು. ನೋಡೋಣ. ಆಲ್ಮೋಸ್ಟ್ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡ್ತಾ ಇದ್ದಾರೆ, ಮತ್ತು ಲೋಕಲ್ ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿದ್ರಲ್ಲ ಅವರು ಇಲ್ಲೇ ಡಿಬೋರ್ಡ್ ಮಾಡ್ತಾ ಇದ್ದಾರೆ. ನೋಡಬೇಕು ಗುರು. ಆದರೆ ನಮ್ಮ ಟ್ರೈನಿನ ಆಲ್ಮೋಸ್ಟ್ 65-70% ಮೋಸ್ಟ್ ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದಾರೆ. ನನಗನ್ಸೋ ಪ್ರಕಾರ ಯಾರು ಎಂಟು ಜರ್ನಿ ಮಾಡಲ್ಲ ಅನಿಸುತ್ತೆ. ಬೀದರ್ಗೂ ಅಷ್ಟು ಹೋಗೋದಿಲ್ಲ. ನೋಡಿ ಹೆಂಗೆ ಇಳಿತಾರೆ ರನ್ನಿಂಗ್ ಟ್ರೈನಲ್ಲೇ. ಅಕಸ್ಮಾತ್ ಬಿದ್ದಿದ್ರೆ ಹೆಂಗೆ ಗತಿ. ವಾಶ್ರೂಮ್ಗೆ ಅಂತ ಬಂದಿದ್ರು, ಟ್ರೈನ್ ನಿಂತಿತ್ತು ಅಂತ. ನೋಡಿ ಅಲ್ಲೋ ಯಾವನೊಬ್ಬ ರನ್ನಿಂಗಲ್ಲಿ ಹತ್ತುತ್ತಾರೆ ಗುರು. ಏನೋ ಬಿದ್ದರೆ ಏನು ಗತಿ ಗುರು ಇವರು. ದೇವರೇ ಬಲ್ಲ, ಕಾಲು ಏನೋ ಸ್ಲಿಪ್ ಆಯಿತು ಅಂದರೆ. ರೂಟ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಟ್ರೈನು ಯಶವಂತಪುರನ ಬಿಡುತ್ತೆ ನೈಟ್ 11 ಗಂಟೆ 55 ನಿಮಿಷಕ್ಕೆ. ಯಶವಂತಪುರನ ಬಿಟ್ಟು ಯಲಹಂಕ ದೊಡ್ಡಬಳ್ಳಾಪುರದಿಂದ ಬರುತ್ತೆ. ಹಿಂದೂಪುರದಿಂದ ಹೋಗಿ ಬರ್ತದೆ. ಧರ್ಮವರ ಅನಂತಪುರದಿಂದ ಕೊಲ್ಲೂರು ಜಂಕ್ಷನ್ ಬೈಪಾಸ್ ಕೊಲ್ಲೂರು ಜಂಕ್ಷನಿಂದ ಸಪ್ರೇಟಾಗಿ ನಾವು ಹೋಗ್ತೀವಿ ಗುತ್ತಿಗೆ. ಆ್ಯಕ್ಚುಲಿ ಅನಂತಪುರದಿಂದ ಗುಂತಕಲ್ಗೆ ಡೈರೆಕ್ಟಾಗಿ ಬರ್ಬೋದು. ಅನಂತಪುರದಿಂದ ಗುಂತಕಲ್ ಮಧ್ಯದಲ್ಲಿ ಒಂದು ಕಲ್ಲೂರು ಜಂಕ್ಷನ್ ಅಂತ ಬರುತ್ತೆ. ಆ ಕಲ್ಲೂರು ಜಂಕ್ಷನಿಂದ ನಾವು ಸಪ್ರೇಟ್ ಆಗ್ತೀವಿ. ಗುತ್ತಿ ಕಡೆ ಹೋಗಿ ಗುತ್ತಿಯಿಂದ ಸೀದಾ ನಾವು ಬರ್ತೀವಿ ಗುಂತಕಲ್. ಅಂದರೆ ಸುತ್ತಾಡ್ಕೊಂಡು ಬರ್ತೀವಿ ನಾವು ಗುಂತಕಲ್ಲಿಂದ ಆದೋನಿ, ಮಂತ್ರಾಲಯ, ರಾಯಚೂರು, ಯಾದಗಿರಿ, ಸೈದಾಪುರ ಇಂದ ಬರ್ತೀವಿ ನಲ್ವಾರ್ಗೆ. ಮತ್ತು ನಾವು ನಲ್ವಾರಿಂದ ಡಿಪಾರ್ಟ್ ಆದಮೇಲೆ ವಾಡಿ ಬೈಪಾಸಲ್ಲಿ ನಾವು ಸಪ್ರೇಟ್ ಆಗ್ತೀವಿ. ಮತ್ತು ಮುಂಬೈ ಚೆನ್ನೈ ಮೇನ್ ಲೈನ್ ಏನಿದೆಯಲ್ಲ, ನಾವು ಮುಂಬೈ ಚೆನ್ನೈ ಮೇನ್ ಲೈನ್ನ ನಾವು ಬಿಟ್ಟು ನಾವು ಹೋಗ್ತೀವಿ ಹೈದರಾಬಾದ್ ಮುಂಬೈ ಲೈನ್ಗೆ. ಅಂದರೆ ವಾಡಿ ಬೈಪಾಸಿಂದ ವಾಡಿಲಿ ಒಂದು ಲೈನ್ ಹೋಗುತ್ತೆ. ನಿಮ್ಗೆ ಎಷ್ಟೊಂದು ಸತಿ ನಾನು ಹೇಳಿದೆ ವಾಡಿಯಿಂದ ಒಂದು ಹೈದರಾಬಾದ್ ಲೈನ್ ಹೋಗುತ್ತೆ ಅಂತ. ಆ ಲೈನಲ್ಲಿ ನಾವು ತಗೊಂಡು ಹೋಗ್ತೀವಿ ಚಿತ್ತಾಪುರ, ಸೇಡಂ ಮೇಲೆ ವಿಕಾರಾಬಾದಿಂದ ಲೋಕಲ್ ರಿವರ್ಸಲ್ ಮಾಡಿಕೊಂಡು ಜೈರಾಬಾದು, ಬೀದರು, ಬಾಲ್ಕಿ ಮುಖಾಂತರ ಕಮಲಾನಗರ್, ಉದ್ಗೀರು, ಪಾರ್ಲಿ, ವೈಜಯನಾಥನ್ ಮೇಲೆ ನಾವು ಹೋಗ್ತೀವಿ. ಪೂರ್ಣಾ ಜಂಕ್ಷನಿಂದ ನಾವು ರೀಚ್ ಆಗ್ತೀವಿ ಹಜೂರ್ ಸಾಹಿಬ್ ನಾಂದೇಡ್ಗೆ. ನೈಟ್ 11 ಗಂಟೆ 10 ನಿಮಿಷ ಟೈಮ್ ಕೊಟ್ಟಿರೋದು. ಇವಾಗ ನಾನು ನೋಡ್ತಾ ಇದ್ದೀನಿ 10 ಬಿಫೋರ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ನೋಡೋಣ. ಮತ್ತೆ ನಾವು ನಿಮಗೆ ಯಲಹಂಕದಲ್ಲಿ ನಾನು ಹೇಳಿದ್ದೆ 1 ಅವರ್ ಏನೋ ಡಿಲೇ ಇದೆ ಗಾಡಿ ಅಂತ. ಆದರೆ ಇವಾಗ ನೋಡ್ಬೋದು ಗುಂತಕಲ್ಗೆ ಒಂದು ಅರ್ಧ ಗಂಟೆ ಬಿಫೋರಲ್ಲಿ ಬಂದಿದೆ ಗುರು. ಸ್ಲ್ಯಾಂಗ್ ತುಂಬ ಕೊಟ್ಟಿದ್ದಾರೆ. ಗುತ್ತಿಯಿಂದ ಗುಂತಕಲ್ಗೆ ತುಂಬ ಸ್ಲ್ಯಾಂಗ್ ಇರೋದ್ರಿಂದ ಟ್ರೈನ್ ಆರಾಮಾಗಿ ಕವರ್ ಅಪ್ ಆಗಿದೆ. ನೋಡೋಣ. ಆಲ್ಮೋಸ್ಟ್ ನಮ್ಮ ಟ್ರೈನು ರಾಯಚೂರು ಆದಮೇಲೆ ಖಾಲಿನೇ ಇದೆ. ಯಾದಗಿರಿ ಬರುತ್ತೆ. ಯಾದಗಿರಿಲಿ ಎಷ್ಟು ಖಾಲಿ ಆಗುತ್ತೋ ನೋಡೋಣ. ನೋಡಿ ಈ ಟ್ರೈನಲ್ಲಿ ಸೈಡ್ ಪ್ಯಾಂಟ್ ಇದೆ. ಪ್ಯಾಂಟ್ರಿ ಕೊಡ್ಸಿಲ್ಲ, ಆದರೆ ಸೈಡ್ ಪ್ಯಾಂಟ್ ಇದೆ. ಸೈಡ್ ಪ್ಯಾಂಟಿಂದ ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ. 2 ಇಡ್ಲಿ 1 ವಡೆ 50 ರೂಪಾಯಿ ಅಂತ ಗುರು ಇದು. ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿ ಇದೆ ಮತ್ತು 2 ಇಡ್ಲಿ 1 ವಡೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಇಡ್ಲಿ ಫುಲ್ಲು ತಣ್ಣಗಿದೆ ಅವರು. ಚೆನ್ನಾಗಿಲ್ಲ. ಇಡ್ಲಿ ಫುಲ್ಲು ತಣ್ಣಗಿದೆ. ಅದೇ ಚೆನ್ನಾಗಿಲ್ಲ ಅವರು. ವಡೆನೂ ಅಷ್ಟೇ ಗೊತ್ತಿಲ್ಲ. ಇದು ತೊಗೊಳಕ್ಕೆ 50 ರೂಪಾಯಿ ಅಷ್ಟೇ. ರೆಕಮೆಂಡೇ ಮಾಡಲ್ಲ ಈ ಟ್ರೈನಲ್ಲಿ ಇಡ್ಲಿ ವಡೆ ತೊಗೊಳಕ್ಕೆ.
456 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೃಷ್ಣ ಜಂಕ್ಷನ್ಗೆ. ಸ್ಟೇಷನ್ ಕೋಡು KSN. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 55 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 25 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಟ್ರೈನ್ಗೆ ವಾಟರ್ ಫಿಲ್ಲಿಂಗ್ ಕೂಡ ನಡೆಯುತ್ತೆ. ನಂಗೆ ಇಲ್ಲಿ ಒಬ್ಬರು ಲೋಕಲ್ ಪ್ಯಾಸೆಂಜರ್ ಹೇಳಿದ್ರು, ಇಲ್ಲಿ ಯಾವುದೇ ಟ್ರೈನ್ ಬಂದು ಈ ರೂಟಲ್ಲಿ ಯಾವುದೇ ಟ್ರೈನ್ ಪಾಸ್ ಆದ್ರೂ ಅಕಸ್ಮಾತ್ ಈ ಟ್ರೈನಲ್ಲಿ ಸ್ಟಾಪ್ ಇದ್ರೂ ಇಲ್ಲಿ 10 ನಿಮಿಷ ಹಾಲ್ಟ್ ಅಂತ ಇದ್ದೇ ಇರುತ್ತಂತೆ. ಯಾಕಂದರೆ ಇಲ್ಲಿ ಟ್ರೈನ್ಗೆ ವಾಟರ್ ಫಿಲ್ಲಿಂಗ್ ನಡೆಯುತ್ತೆ. ಮತ್ತು ಕೃಷ್ಣನ ಜಂಕ್ಷನ್ ಯಾಕಂತಾರೆ ಅಂದರೆ ಚೆನ್ನೈ ಮುಂಬೈ ಮೇನ್ ಲೈನಲ್ಲಿ ಒಂದು ಲೈನ್ ಹೋಗಿದೆ ಹೈದರಾಬಾದ್ಗೆ, ಅದಕ್ಕಿಂತ ಒಂದು ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ನಮ್ಮ ಟ್ರೈನಿನ ಬಗ್ಗೆನೇ ಹೇಳಬೇಕು ಅಂದರೆ ಯಶವಂತಪುರ ನಾಂದೇಡ್ ಎಕ್ಸ್ಪ್ರೆಸ್ ಬಗ್ಗೆ 1025 ಕಿಲೋಮೀಟರ್ ಕವರ್ ಮಾಡ್ತಾ ಬರುತ್ತೆ. 1025 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 23 ಗಂಟೆ 15 ನಿಮಿಷ ತೊಗೊಳುತ್ತೆ. ನಾವು ಬೆಂಗಳೂರಿಂದ ನಾಂದೇಡ್ ಹೋಗ್ಲಿಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 35 ಹಾಲ್ಸ್ ಇದೆ, ಅಂದರೆ 35 ಕಡೆ ನಿಲ್ಲುತ್ತೆ ಈ ಗಾಡಿ. ಡಿಪ್ಪರ್ ಕೂಡ ಆಗೋದು ಬರೋ ಅಲ್ಲೇ ನಾನು ಹೇಳ್ಕೊಂಡು ಎಲ್ಲ ಊಟಕ್ಕೆ ಅಂತ ಆಚೆ ಕಡೆ ಬಂದು ಕೂತಿದ್ರು ಅನ್ಸುತ್ತೆ ನೋಡಿ. ಮತ್ತು ಕೃಷ್ಣ ಜಂಕ್ಷನ್ ಆ್ಯಕ್ಚುಲಿ ಇಲ್ಲಿ ಕೃಷ್ಣ ನದಿನೂ ಭಾಳ ಫೇಮಸ್. ಈಗ ನಮ್ಮ ಟ್ರೈನ್ ಸ್ಟೇಷನ್ ಎಂಟ್ರ್ ಆಗೋಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಬ್ರಿಡ್ಜ್, ಅದು ಕೃಷ್ಣ ನದಿ. ನೋಡೋಣ, ಆಲ್ಮೋಸ್ಟ್ ಇಲ್ಲೂ ನಿಮಗೆ ವಡಾಪಾವು ಮತ್ತು ಫ್ರೂಟ್ಸ್ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಕೃಷ್ಣ ಜಂಕ್ಷನಲ್ಲಿ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ, ಆ ಲೈನ್ ಹೋಗ್ತಿದೆ ಮೆಹಬೂಬ್ ನಗರಿಂದ ಕಾಚಿಗೂಡ ಲೈನು, ಕಾಚಿಗೂಡಗೆ ಹೋಗುತ್ತೆ. ನಾವು ಹೋಗ್ತಾ ಇದ್ದೀವಿ ಯಾದಗಿರಿ ಸೈಡ್, ಅದಕ್ಕೆ ಕೃಷ್ಣನ ಜಂಕ್ಷನ್ ಅಂತ ಕರೀತಾರೆ. ಕೃಷ್ಣ ಜಂಕ್ಷನ್ ನಿಪ್ಪಾಟ ಆದಮೇಲೆ ಫುಲ್ ಖಾಲಿ ಇದೆ ಗುರು. ಆ್ಯಕ್ಚುಲಿ S5 ಸೀಟ್ ಇದ್ದಿದ್ದು, ಆದರೆ ನಾನು SIT ಬಂದಿದ್ದೀನಿ. ಯಾಕಂದರೆ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ವರ್ಕ್ ಆಗ್ತಾ ಇರಲಿಲ್ಲ, ಪ್ಲಸ್ ವಾಶ್ರೂಮ್ ಅಂತೂ ಫುಲ್ ಒರೆಸ್ತಾಗಿತ್ತು, ನನಗೆ ಹೊರಗಡೆ ತೋರ್ಸೋಕ್ಕೂ ಆಗ್ತಾಯಿರಲಿಲ್ಲ. ಅದಕ್ಕೆ ಅಂತ ನಾನು SIT ಬಂದೆ. SITಲ್ಲಿ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಕ್ಲೀನಾಗಿದೆ ಮತ್ತು ಚಾರ್ಜಿಂಗು ವರ್ಕ್ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು SIT ಬಂದೆ. ಫುಲ್ ಅಂದರೆ ಫುಲ್ ಕೋಚ್ ಕೂಡ ಖಾಲಿ ಇತ್ತು. ನೋಡ್ಕೊಳ್ಳಿ, ಫುಲ್ ಕೋಚ ಖಾಲಿ ಇದೆ ಗುರು ಇದು S8ಅಲ್ಲಿ. ನೋಡೋಣ, ಮತ್ತು ಇದರಲ್ಲಿ SC ಕೂಡ ಕೋಚ್ ಕೂಡ ಇದೆ, ಅಂದರೆ ಈ ಸ್ಲೀಪರ್ ಒಂದು ಎಕ್ಸ್ಟ್ರಾ ಕೋಚ್ ಕೂಡ ಆ್ಯಡ್ ಮಾಡಿದ್ದಾರೆ ನಮ್ಮ ನಾಂದೇಡ್ ಎಕ್ಸ್ಪ್ರೆಸ್ಗೆ. ನೋಡಬೇಕು, ಇನ್ನು ಯಾದಗಿರಿಯಿಂದ ಇಲ್ಲ ರಾಯಚೂರಿಯಿಂದ ಫುಲ್ ನಾಂದೇಡ್ವರೆಗೆ ಇದೇ ಥರ ಖಾಲಿ ಹೋಗುತ್ತೇನೋ ಗೊತ್ತಿಲ್ಲ. ಆದರೆ ಇವಾಗಿನ ಸದ್ಯಕ್ಕೆ ಮಟ್ಟಕ್ಕೆ ಈ ಫುಲ್ ಕ್ಯಾಬಿನ್ ಏನಿದೆಯಲ್ಲ ಇದು ಫುಲ್ಲು ಅಂತೆ. ನೋಡೋಣ, ಅದು ಈ ಕೋಚ್ ಆದರೂ ಸಿಗಬೇಕಾಯ್ತು ಗುರು. 2023 ಮೇಡ್ ಕೋಚಸ್ಸು. ಈ ಕೋಚಸ್ ಆದರೂ ಸಿಕ್ಕರೆ ಚೆನ್ನಾಗಿರೋದು. ಹೋಗಿ ಅದು 2019 ಕೊಟ್ಟಿದ್ದಾರೆ. ಅದಲ್ಲಂತ ನೈಟ್ ನಿದ್ದೆನೂ ಆಗಲಿಲ್ಲ ಅವರು. ಅಷ್ಟು ಸೀಟ್ ಅಷ್ಟು ಕಂಫರ್ಟಬಲ್ಲು ಇರಲಿಲ್ಲ. ನೋಡೋಣ, ಮತ್ತು ಇಲ್ಲಿ ನೀಟ್ನೆಸ್ ಬಗ್ಗೆ ತೋರಿಸ್ಬೇಕು ಅಂದರೆ ನೋಡಿ, ನೀಟ್ನೆಸ್ ಯಾವ ಥರ ಇದೆ ಅಂತ. ನೀಟಾಗಿದೆ ಗುರು, ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ಸ್ವಲ್ಪ ಗಲೀಜೆಲ್ಲ ಇದೆ.
ಆದರೆ ಪರವಾಗಿಲ್ಲ. ಒಂದು ಕಡೆ ನಾವು ನನ್ನ ಕೋಚ್ಗಿಂತ ಈ ಕೋಚ್ ಪರವಾಗಿಲ್ಲ ಅಂತ ಹೇಳ್ಬೋದು. ನೋಡಿ, ಯಾದಗಿರಿ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಇವಾಗ ಎಂಟ್ರ್ ಆಗಿದೆ. ಮುಂಬೈ LTT ಇಂದ ಕೊಯಂಬತ್ತೂರ್ಗೆ ಹೋಗುವ ಕುರ್ಲಾ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆಗಿದೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 2ಗೆ ಎಂಟ್ರ್ ಆಗಿದೆ. ಕೊಯಂಬತ್ತೂರು LTT ಕುರ್ಲಾ ಎಕ್ಸ್ಪ್ರೆಸ್ ಎಂಟ್ರ್ ಆಗಿದೆ ಗುರು. ನೋಡೋಣ, ಆದಷ್ಟು ನಿಮ್ಗೆ ಈ ಟ್ರೈನಲ್ಲಿ ಒಂದು 8 ಜರ್ನಿ ನೋಡಲಿಕ್ಕೆ ಸಿಗ್ತದೆ ಕೊಯಂಬತ್ತೂರಿಂದ ಮುಂಬೈಗೆ. 499 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಯಾದಗಿರಿಗೆ. ಸ್ಟೇಷನ್ ಕೋಡು YG. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:38 ಆದರೆ ಬಂದೈತ್ರಿ. ಇಲ್ಲಿ 10:06 ಅಂದರೆ 28 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹೊರಟಿದೆ. ಯಾರ್ಯಾರು ಯಾದಗಿರಿಯಿಂದ ನೋಡ್ತಾ ಇದ್ದೀರಾ ಅಂತ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಬನ್ನಿ ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ, 4 ಜನರಲ್ ಕ್ಲಾಸು, 8 ಸ್ಲೀಪರ್ ಕ್ಲಾಸು, 3 ಥರ್ಡ್ AC, 1 ಸೆಕೆಂಡ್ AC ಜೊತೆ ಓಡುತ್ತೆ. ನೀವೇನೋ 8 ಜರ್ನಿ ಮಾಡ್ತೀರಾ ಅಂದರೆ ನಂತರ ಬೆಂಗಳೂರಿಂದ ನಾಂದೇಡ್ವರೆಗೂ ಸ್ಲೀಪರ್ ಬೀಳುತ್ತೆ ನಿಮಗೆ 530 ರೂಪಾಯಿ. ಥರ್ಡ್ AC ಬೀಳುತ್ತೆ 1380 ರೂಪಾಯಿ. ಸೆಕೆಂಡ್ AC ಬೀಳುತ್ತೆ ನಿಮಗೆ 1960 ರೂಪಾಯಿ. ನೋಡೋಣ ಹಿಂಗಿರುತ್ತೆ. ಇಲ್ಲೂ ಎಷ್ಟೋ ಜನ ಪ್ಯಾಸೆಂಜರ್ಸ್ ಡಿಬೋರ್ಡಿಂಗ್ ಇದ್ದಾರೆ ಗುರು. ಒನ್ ಆಫ್ ದ ಬೆಸ್ಟ್ ಟ್ರೈನ್ ಗುರು. ರಾಯಚೂರು, ಯಾದಗಿರಿ, ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ. ಆದರೆ ಯಾದಗಿರಿಗೆ ಅಷ್ಟು ಇದು 10 ಗಂಟೆವರೆಗೂ ಅಂದರೆ ಸ್ವಲ್ಪ ಲಾಂಗ್ ಆಯಿತು ಗಾಡಿ. ನಿಮ್ಗೆ ಆರಾಮಾಗಿ ಏನೂ ಕೆಲಸ ಇಲ್ಲ, ಆರಾಮಾಗಿ ಟ್ರೈನ್ ಜರ್ನಿ ಎಂಜಾಯ್ ಮಾಡ್ಕೊಂಡು ಬರಬೇಕು, ಆರಾಮಾಗಿ ಲೇಟ್ ನೈಟ್ ಟ್ರೈನ್ ಹತ್ತಬೇಕು ಅಂದರೆ ಈ ಟ್ರೈನ್ ಒನ್ ಆಫ್ ದ ಬೆಸ್ಟು ಗುರು. ಮಂತ್ರಾಲಯ ಹೋಗೋಕ್ಕೂ ಅಷ್ಟೇ ಬೆಸ್ಟು, ಮತ್ತು ಯಾದಗಿರಿ ಹೋಗೋಕ್ಕೂ ಒನ್ ಆಫ್ ದ ಬೆಸ್ಟು. ಇನ್ನು ಆಲ್ಮೋಸ್ಟ್ ಎಷ್ಟೋ ಜನ ಇದಕ್ಕೆ ಹಾಸನ ಸೋಲಾಪುರ ಚೂಸ್ ಮಾಡ್ಕೊತಾರೆ. ಯಾದಗಿರಿ ಇಲ್ಲ ಉದ್ಯಾನ ಮುಂಬೈ ಗಾಡಿ ಇಲ್ಲ ಕರ್ನಾಟಕ ಎಕ್ಸ್ಪ್ರೆಸ್ ಚೂಸ್ ಮಾಡ್ಕೊತಾರೆ. ಆದರೆ ಇದು ಒಂಥರ ಬೆಸ್ಟು. ನೋಡೋಣ, ಅಲ್ಲೇ ಸಿಗ್ನಲ್ ಕೊಡೋಣ. ಆಯಿತು, ಬನ್ನಿ ಹೋಗುವ. ನೀವೇನಾದ್ರೆ ಯಾದಗಿರಿಯಿಂದ ಒಂದೇ ದಿನದಲ್ಲಿ ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಇದು ಬೆಸ್ಟ್ ಟ್ರೈನ್ ಗುರು. ನೋಡಿ, ಬೆಳಿಗ್ಗೆ 7 ಗಂಟೆಗೇನೋ ಬರುತ್ತೆ ಕಲಬುರ್ಗಿಗೆ, 10 ಗಂಟೆಗೆ ಬರುತ್ತೆ ಯಾದಗಿರಿಗೆ. ನೈಟ್ 9:00ವರೆಗೆಲ್ಲ ಹೋಗ್ಬಿಡ್ತೀರ ಬೆಂಗಳೂರಿಗೆ. ಒನ್ ಆಫ್ ದ ಬೆಸ್ಟ್ ಟ್ರೈನು ಕೊಯಂಬತ್ತೂರು LTT ಎಕ್ಸ್ಪ್ರೆಸ್. ಮತ್ತು ನೋಡ್ಕೊಳ್ಳಿ ನೀಟ್ನೆಸ್ ಯಾವ ಥರ ಇದೆ ಅಂತ. ನೀಟಾಗಿದೆ ಗುರು. ಇದು S8 ಕೋಚು ಪರವಾಗಿಲ್ಲ. ಮುಂದೆ SC1 ಇದೆ ಅಂದರೆ ಎಕ್ಸ್ಟ್ರಾ ಸ್ಲೀಪರ್ದು ಒಂದು ಎಕ್ಸ್ಟ್ರಾ ಕೋಚ್ ಕೂಡ ಆ್ಯಡ್ ಮಾಡಿದ್ದಾರೆ. ಮತ್ತು ಮಿರರ್ ನೋಡ್ಬೋದು, ಮಿರರ್ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ವಾಟ್ರ್ ಅಂತೂ ಬರ್ತಿದೆ ಗುರು. ಯಾಕಂದರೆ ಕೃಷ್ಣ ಜಂಕ್ಷನಲ್ಲಿ ಮತ್ತೆ ವಾಟ್ರ್ ಫಿಲ್ ಆಗಿರೋದ್ರಿಂದ ವಾಟ್ರ್ ಬರ್ತಿದೆ. ಡಸ್ಟ್ಬಿನ್ ಇದೆ, ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ಮತ್ತು 2 ವಾಶ್ರೂಮ್ ಇದೆ. ಒಂದು ಇಂಡಿಯನ್ ಸ್ಟೈಲು, ಒಂದು ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಯಶವಂತಪುರ ನಾಂದೇಡ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗಿದೆ. ಈಗ ನಲ್ವಾರ್ಗೆ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9:58 ಆದರೆ ಬಂದೈತ್ರಿ. ಇಲ್ಲಿ 10:28 ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹೊರಟಿದೆ ಗುರು. ನೋಡೋಣ, ಅದು ಬೇರೆ ವಿಕಾರಾಬಾದಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಲೋಕೋ ಇವಾಗ ಇರೋದಿಲ್ಲಿ ವಿಕಾರಾಬಾದಲ್ಲಿ, ಹಿಂದ್ಗಡೆ ಹೋಗಿ ಟಚ್ ಆಗುತ್ತೆ. ನೀವೇನು ಆ ಟ್ರ್ಯಾಕ್ಸ್ ನೋಡ್ತಾ ಇದ್ದಿಲ್ಲ, ಆ ಟ್ರ್ಯಾಕ್ಸ್ ಹೋಗ್ತದೆ ಕಲಬುರ್ಗಿ, ಸೋಲಾಪುರ, ಪುಣೆ, ಮುಂಬೈಗೆ.
ನಾವು ಹೋಗ್ತಾ ಇದ್ದೀವಿ ವಿಕಾರಾಬಾದ್. ಅಲ್ಲಿಂದ ಲೈನ್ ಬರ್ತಿದೆಯಲ್ಲ, ಅದು ಕಲಬುರ್ಗಿ ಸೈಡಿಂದ ಬರ್ತಿದೆ. ಅಂದರೆ ನಮ್ಮ ಪುಣೆ ಸಿಕಂದ್ರಾಬಾದ್ ಶತಾಬ್ದಿ ಎಕ್ಸ್ಪ್ರೆಸ್ ಅದೇ ಲೈನಲ್ಲೇ ಬರೋದು. ಏನೋ ಮುಂಬೈಯಿಂದ ಹೈದ್ರಾಬಾದ್ಗೆ ಹೋಗೋ ಟ್ರೈನ್ಸ್ ಎಲ್ಲ ಅದೇ ರೂಟಲ್ಲಿ ಬರುತ್ತೆ. ಐನೂರ 55 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಚಿತ್ತಾಪುರ್ಗೆ. ಸ್ಟೇಷನ್ ಕೋಡು CT. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 10 ಗಂಟೆ 59 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 11 ಗಂಟೆ 9 ನಿಮಿಷ, ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಒಂದೇ 1 ನಿಮಿಷ ಹಾಲ್ಟ್ ಇದೆ. ಚಿತ್ತಾಪುರ ಬರುತ್ತೆ ಕಲಬುರ್ಗಿ ಡಿಸ್ಟ್ರಿಕ್ಟಲ್ಲಿ, ಸೌತ್ ಸೆಂಟ್ರಲ್ ರೈಲ್ವೇಸ್ ಸಿಕಂದ್ರಾಬಾದ್ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ನನಗನ್ಸುತ್ತೆ ಬೀದರ್ ಜನ ಜಾಸ್ತಿ ಚೂಸ್ ಮಾಡ್ಕೊಳೋದು ಯಶವಂತಪುರ ಬೀದರ್ ಮತ್ತು ಯಶವಂತಪುರ ಲಾತೂರ್ ಎಕ್ಸ್ಪ್ರೆಸ್ನ ಚೂಸ್ ಮಾಡ್ಕೊತಾರೆ ಬೀದರ್ ಹೋಗ್ಲಿಕ್ಕೆ. ಯಾಕೆಂದರೆ ಈಗ ನೋಡ್ತಾ ಇದ್ದೀನಿ ಫುಲ್ ಖಾಲಿ ಇದೆ ಗುರು. ಯಾದಗಿರಿ ಡಿಪಾರ್ಟ್ ಆದಮೇಲೆ ಅಂತೂ ಫುಲ್ ಅಂದ್ರೆ ಫುಲ್ ಟ್ರೈನ್ ಖಾಲಿ ಇದೆ. ನನಗನ್ಸೋ ಪ್ರಕಾರ ಈ ಟ್ರೈನಲ್ಲಿ ಬೀದರ್ ಜನ ಯಾರೂ ಚೂಸ್ ಮಾಡ್ಕೊಳಲ್ಲ, ಬೀದರ್ಗೆ ಹೋಗುತ್ತೆ. ಅದು ಬೇರೆ ನೈಟ್ 11:45ಗೆ ಬಿಟ್ಟು ಬೆಂಗಳೂರನ್ನ ಮಧ್ಯಾಹ್ನ 2 ಗಂಟೆ 2:15ಗೆಲ್ಲ ರೀಚ್ ಆಗುತ್ತೆ ಬೀದರ್ಗೆ. ತುಂಬ ಲಾಂಗ್ ಜರ್ನಿ ಕೂಡ ಆಗುತ್ತೆ. ಅದಕ್ಕೆ ನನಗನ್ಸೋ ಪ್ರಕಾರ ಬೀದರ್ ಜನ ಈ ಟ್ರೈನನ್ನು ಜಾಸ್ತಿ ಪ್ರಿಫರ್ ಮಾಡ್ಕೊಳಲ್ಲ ಬೀದರ್ ಹೋಗ್ಲಿಕ್ಕೆ. ನೋಡೋಣ. ಮತ್ತು ಈ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಇದೆ. ಸೈಡ್ ಪ್ಯಾಂಟ್ರಿ ನಿಮ್ಗೆ ಅಪ್ ಟು ಯಾದಗಿರಿವರೆಗೂ ಇರುತ್ತೆ ಗುರು. ಯಾದಗಿರಿ ಆದಮೇಲೆ ನಿಮಗೆ ಈ ಟ್ರೈನಲ್ಲಿ ಏನಂದರೆ ಇನ್ನೂ ಸಿಗೋದಿಲ್ಲ. ವಾಟ್ರ್ ಬಾಟ್ಲು ಕೂಡ ಈ ಟ್ರೈನಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ನೀವೇನೋ ತೊಗೊಳಂಗಿರೋ ಯಾದಗಿರಿಯಲ್ಲಿ ತೊಗೊಬೇಕು, ಇಲ್ಲಾಂದರೆ ಲಾಸ್ಟ್ ಸೆಕೆಂಡ್ ಆಪ್ಷನ್ನು ನಿಮಗೆ ವಿಕಾರಾಬಾದ್. ಯಾಕಂದರೆ ಚಿತ್ತಾಪುರಲ್ಲೂ ನಿಮಗೆ ಸ್ಟಾಲ್ಗಳೆಲ್ಲೂ ಕಾಣಿಸ್ತಿಲ್ಲ. ಅರೈವಲ್ ಆಗಬೇಕು. ಈಗ ಡಿಪಾರ್ಚರ್ ಹೋಗ್ಬೇಕಂದ್ರೆ ಏನೋ ನೋಡ್ಬೋದು. ಆದರೆ ಇವಾಗ ಒಂದು ಮಟ್ಟಿಗೆ ಚಿತ್ತಾಪುರಲ್ಲಿ ಏನು ಸ್ಟಾಲ್ಗಳು ಕಾಣಿಸ್ತಲ್ಲ. ಹೈದರಾಬಾದ್ ಇವಾಗ ನಮ್ಮ ಟ್ರೈನ್ ಸೇಡಂ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗ್ತಿದೆ. ಯಾರಿದು ವ್ಯಾಗ್ 9H ರಜನಿ ಶೆಡ್. ಐನೂರ 78 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಸೇಡಮ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 24 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ 35 ನಿಮಿಷ, ಅಂದರೆ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಸೇಡಮಲ್ಲಿ ಒಂದು ಪ್ರೀಮಿಯಂ ಟ್ರೈನ್ ಕೂಡ ಸ್ಟಾಪ್ ಇದೆ. ಯಾವುದು ಅಂದರೆ ಬೆಂಗಳೂರಿಂದ ನಿಜಾಮುದ್ದೀನ್ಗೆ ಹೋಗುವ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ ಸೇಡಮಲ್ಲೂ ಸ್ಟಾಪ್ ಇದೆ ಗುರು. ಮತ್ತು ಸೇಡಮ್ ಬರುತ್ತೆ ಕಲಬುರ್ಗಿ ಡಿಸ್ಟ್ರಿಕ್ಟಲ್ಲಿ, ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದ್ರಾಬಾದ್ ಡಿವಿಷನ್ ಅಂಡರ್ ಬರುತ್ತೆ ಈ ರೈಲ್ವೆ ಸ್ಟೇಷನು.
ಇವಾಗ ನಮ್ಮ ಟ್ರೈನ್ ಎಂಟ್ರ್ ಆಗ್ತಿದೆ ವಿಕಾರಾಬಾದ್ ಜಂಕ್ಷನ್ಗೆ. ತೋರಿಸ್ತೀನಿ ಬನ್ನಿ. ಆರುನೂರ 53 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತೆಲಂಗಾಣದ ವಿಕಾರಾಬಾದ್ ಜಂಕ್ಷನ್ಗೆ. ಸ್ಟೇಷನ್ ಕೋಡು VKB. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12 ಗಂಟೆ 40 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 12 ಗಂಟೆ 39 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋನ ರಿವರ್ಸಲ್ ಆಗ್ತದೆ. ಮತ್ತೆ ಬನ್ನಿ, ಇಲ್ಲಿ ಏನೋ ಇಟ್ಕೊಂಡಿದ್ದಾರೆ ನೋಡುವ ಅಂತ. మన ఇంట్లో ఐశ్వర్య బియ్యం ఉండాల్సిందే. For the kind attention of passengers, वेजिटेबल बिरयानी है, लेमन राइस है, उपीट है. कितने का है? 50 के 70 साठ. एक अंडे का है. लेमन राइस. लेमन राइस. हाँ, ये वेजिटेबल बिरयानी है. बिरयानी ये 7 और 70 60 50. 50. ನೋಡಿ ಗುರು, ಇಲ್ಲಿ ನಿಮಗೆ ವೆಜ್ ಬಿರಿಯಾನಿ ಅಂದರೆ ವೆಜ್ ಪಲಾವು, ಚಿತ್ರಾನ್ನ ಮತ್ತು ಉಪ್ಪಿಟ್ಟು. लेमन राइस जी. कन्नड़ में चित्रान्न बोलते हैं. मेरे को ना मारो सर. कोई नहीं. ಅವರಿಗೆ ಕನ್ನಡ ಬರಲ್ಲ ಅಷ್ಟು. ಮತ್ತು ಇದು ವೆಜ್ ಪಲಾವು, ಚಿತ್ರಾನ್ನ ಮತ್ತು ಇಲ್ಲಿ ಉಪ್ಪಿಟ್ಟು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಉಪ್ಪಿಟ್ಟು 50 ರೂಪಾಯಿಗೆ, ವೆಜ್ ಪಲಾವು 70, ಚಿತ್ರಾನ್ನ 80. ಇಲ್ಲಿ ನೋಡಿ, ಈಗ ನಾನು ಉಪ್ಪಿಟ್ಟು ತೊಗೊಂಡೆ. ನಾನೇ ಬರೀ ಇದು 50 ರೂಪಾಯಿ ಅಂದರೆ ನನಗೆ ಯಾಕೋ ಡೌಟ್ ಆಯಿತು ಅವಾಗ್ಲಿನ ಥರ. ಸುಮ್ಮನೆ ಚೆನ್ನಾಗಿಲ್ಲ ಅಂದರೆ ಹೆಂಗೆ ಅಂತ. ಯಾಕಂದರೆ ಒಬ್ರದ್ದು ನಾನು ವ್ಲಾಗು ನೋಡಿದ್ದೆ, ಅವರು ಹೇಳಿದರು ವಿಕಾರಾಬಾದಲ್ಲಿ ಅಷ್ಟು ಚೆನ್ನಾಗಿರಲ್ಲ ಊಟ ಅಂತ. ಅದು ಒಂದು ಸತಿ ಟ್ರೈ ಮಾಡಿ ನಿಮಗೆ ತೋರಿಸೋಣ ಅಂತ ನಾನು ತೊಗೊಂಡಿರೋದು. ನೋಡೋಣ. ಇದು ಚಟ್ನಿ ಕೊಟ್ಟಿದ್ದಾರೆ, ಇದು ಉಪ್ಪಿಟ್ಟು ತಣ್ಣಗಿದೆ ಗುರು. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರ್ ಆಗ್ತಿದೆ ಈಗ. ಪುಣೆಯಿಂದ ಸಿಕಂದ್ರಾಬಾದ್ಗೆ ಹೋಗುವ ಶತಾಬ್ದಿ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಈಗ ಎಂಟ್ರ್ ಆಗ್ತಿದೆ. ವಿಸ್ಟಾಡೋಮ್ ಬೇರೆ ಇದೆ ಗುರು ಈ ರೂಟ್. ಇದಕ್ಕೆ ವಾ, ಪುಣೆ ಸಿಕಂದ್ರಾಬಾದ್ ಫುಲ್ ಪ್ಯಾಕಲ್ಲಿ ಓಡುತ್ತೆ ಗುರು ಇದು ಶತಾಬ್ದಿ ಅಂತೂ. ಅನುಭೂತಿ ಕೋಚ್ ಬೇರೆ ಇದೆ ನೋಡಿ. ಈಗ ಬನ್ನಿ ಟೇಸ್ಟ್ ಮಾಡೋಣ ಉಪ್ಪಿಟ್ಟು ಯಾವ ಥರ ಇದೆ ಅಂತ. ಇದರಲ್ಲಿ ಹಿಂದೆ ಮುಂದೆ ಏನಿಲ್ಲ ಗುರು. ಅಂದರೆ ಉಪ್ಪಿಲ್ಲ, ಖಾರ ಇಲ್ಲ, ಏನಂದ್ರೆ ಏನೂ ಇಲ್ಲ. ಇದು ರವೆನ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಅದು ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ ಬಿಸಿನೀರಲ್ಲಿ. ಏನಂದ್ರೆ ಏನೂ ಮಾಡಿಲ್ಲ, ಬರೀ ಏನಂದ್ರೆ ಏನಿಲ್ಲ ಗುರು. ನೋಡಿ ಏನಂದ್ರೆ ಏನೂ ಇಲ್ಲ ಉಪ್ಪಿಟ್ಟಲ್ಲಿ. ಖಾರ ಇಲ್ಲ, ಏನಿಲ್ಲ, ಬರೀ ಕರಿಬೇವು ಇದೆ, ಒಂದು ಕಡಲೆಬೇಳೆ ಇದೆ ಅಷ್ಟೇ. ಏನಂದರೆ ಏನಿಲ್ಲ ಗುರು. ಒಳ್ಳೆ ಬಿಸಿನೀರಲ್ಲಿ ರವೆನ ಹಾಕಿ ಕುದಿಸ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಇನ್ನ ಹಿಂದೆ ಮುಂದೆ ಖಾರ ಉಪ್ಪು ಏನೂ ಇಲ್ಲ ಗುರು. ರೆಫರೇ ಮಾಡೋಕೆ ನಂಗೆ ಗೊತ್ತಿದ್ದೆ, ಯಾಕೋ ಡೌಟ್ ಬರ್ತಾಯಿತ್ತು ಅದು ನೋಡ್ತಾ ಇದ್ರೆ. ಪಲಾವು ಮತ್ತು ಚಿತ್ರಾನ್ನ ನೋಡಿದೆ, ಯಾಕೋ ಡೌಟ್ ಬಂತು. ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಏನಕ್ಕೆ ನಾನು ಫಸ್ಟು ಉಪ್ಪಿಟ್ಟು ಚೆಕ್ ಮಾಡೋಣ, ಉಪ್ಪಿಟ್ಟು ಏನೋ ಚೆನ್ನಾಗಿತ್ತು ಅನ್ನೋ ಇವತ್ತು ತೊಗೊಳೋಣ ಅಂತ. ಉಪ್ಪಿಟ್ಟು ಅಷ್ಟು ಚೆನ್ನಾಗಿಲ್ಲ, ಇನ್ನು ತೊಗೊಂಡೆ ಏನು ಯೂಸು. ಅದಕ್ಕೆ
ಉಪ್ಪಿಟ್ಟೆಲ್ಲ ಇವತ್ತು ಇದೊಂದು ಮುಗಿಸ್ತೀನಿ, ಯಾಕೋ ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇತ್ತು. ನೋಡೋಣ ಇನ್ನೊಂದೇನೋ ಸಿಗುತ್ತೇನೋ ಆಚೆ ಹೋಗಿ ಬನ್ನು ಏನೋ ತೊಗೊಬೇಕಷ್ಟೆ. ಆ್ಯಕ್ಚುಲಿ ನನ್ನ ಬ್ಯಾಗಲ್ಲಿ ಇದು ಕ್ರೀಮ್ ಬನ್ನು ಅದೆಲ್ಲ ಇಟ್ಕೊಂಡು ಇರ್ತಿದೆ, ಆದರೆ ಇವತ್ತು ಒಂದು ತೊಗೊಂಬಂದಿಲ್ಲ, ತಪ್ಪು ಮಾಡ್ಬಿಟ್ಟೆ ನಾನು ಸಿಗುತ್ತೆ ಬಿಡು ಅಂದ್ಕೊಂಡೆ ಬಂದೆ. ಆದರೆ ಗೊತ್ತಿಲ್ಲ ಗುರು, ಇದು ನನಗೆ ಬೆಳಿಗ್ಗಿಂದ ಹಿಂಗೆ ಆಗ್ತಾಯಿದೆ. ಬೆಳಿಗ್ಗೆ ಇಡ್ಲಿನೂ ನೋಡಿದೆ, ಇಡ್ಲಿನೂ ಅಷ್ಟು ಚೆನ್ನಾಗಿರಲಿಲ್ಲ, ಮತ್ತು ಉಪ್ಪಿಟ್ಟು ಅಷ್ಟೇ, ಇದು ಚೆನ್ನಾಗಿಲ್ಲ. ಸುಮ್ಮನೆ ನಾನು ಹೇಳೋದು ಅಂದರೆ ಈ ಕ್ಯಾಟರಿಂಗಿಂದ ಆರ್ಡರ್ ಮಾಡ್ಕೊಳ್ಳಿ, ಈ ಕ್ಯಾಟರಿಂಗಿಂದ ಆರ್ಡರ್ ಮಾಡ್ಕೊತೀನಿ. ಈ ಥರ ಮೋಸ ಅಂತ ಆಗೋಗುತ್ತೆ. ಬೆಳಗ್ಗೆ ಇಡ್ಲಿ ವಡೆ 50 ರೂಪಾಯಿಗೆ ಅದು ಹೋಯ್ತು, ಇದು ಹೋಯ್ತು. ನಾನು ನೋಡೋಣ ಮುಂದಕ್ಕೆ ನಾ ಬೀದರಲ್ಲೇ ಏನೋ ಆರ್ಡರ್ ಮಾಡ್ಕೊತೀನಿ. ಈ ಕ್ಯಾಟರಿಂಗಿಂದ ಬೀದರಿಂದ ಆರ್ಡರ್ ಮಾಡ್ಕೊತೀನಿ. ಮತ್ತು ನೋಡಿ ಸಿಕಂದ್ರಾಬಾದ್ ಪುಣೆ ಡಿಪಾರ್ಟ್ ಆಗ್ತಿದೆ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ. ನೋಡಿ ನಾವು ವಡಾಪಾವ್ ತೊಗೊಂಡೆ, ನಾವೊಂದು ಸಮೋಸ ತೊಗೊಂಡೆ, 15 ರೂಪಾಯಿ ಒಂದು, 230 ರೂಪಾಯಿ ಆಗುತ್ತೆ. ನಾನು ಒಂದು ಸಿಂಗಲ್ ತೊಗೊಂಡೆ, 15 ರೂಪಾಯಿ. ಬಿಸಿ ಇದೆ ಗುರು. ಮತ್ತು ಪಕ್ಕದ ಪ್ಲಾಟ್ಫಾರ್ಮಲ್ಲಿ ಯಾವುದೊಂದು ಟ್ರೈನ್ ನಿಂತಿದೆ, ವಿಕಾರಾಬಾದಿಂದ ಗುಂಟೂರಿಗೆ ಹೋಗುವ ಎಕ್ಸ್ಪ್ರೆಸ್ಸು. ವಿಕಾರಾಬಾದ್ ಗುಂಟೂರು ವಿಶಾಖಪಟ್ಟಣಂ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 3 ಇದೆ. ಆಗಲೇ ನಮ್ಮ ಟ್ರೈನಿಗೆ ಲೋಕಲ್ ರಿವರ್ಸಲ್ಲಿ ಕೂಡ ಆಗೋಗಿದೆ ಗುರು, ನೋಡ್ಬೋದು. ಇಲ್ಲಿ ಒಂದು ಲಸ್ಸಿನೂ ತೊಗೊಂಡೆ, ಕೆವಿನ್ಸ್ ಲಸ್ಸಿ ಅಂತ, ರೋಸ್ ಲಸ್ಸಿ. ಇದೇನು 30 ರೂಪಾಯಿಗೆ ಅಂದರು, ಕೋಲ್ಡ್ ಇದೆ ಗುರು. ಡೇಟು ನೋಡಿ, MRP 30 ರೂಪಾಯಿ. 30 ನಿಮಿಷ ಆಲ್ಟ್ ಆದಮೇಲೆ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ ವಿಕಾರಾಬಾದ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಇಂದ. ಲೋಕಲ್ ರಿವರ್ಸಲ್ಲಿ ಆಗಕ್ಕೆ ಇದ್ದಿದ್ದು 10 ನಿಮಿಷ ಆಲ್ಟ್, 12:50ಕ್ಕೆ ಡಿಪಾರ್ಚರ್ ಇದ್ದಿದ್ದು, ಅದೇ ಡಿಪಾರ್ಟ್ ಆಗ್ತಿದೆ 1 ಗಂಟೆ 20 ನಿಮಿಷಕ್ಕೆ. ವಾಹ್ ನೋಡೋಣ. ಆಲ್ರೆಡಿ ಇವಾಗ ಹಿಂಗೆ ಬಂದಿದ್ದು, ವಾಪಸ್ ಇದೇ ಡೈರೆಕ್ಷನಲ್ಲಿ ಹೋಗ್ತೀವಿ ನೋಡೋಣ. ಮತ್ತು ಇದು ಯಾವುದಿದು ಗುಂಟೂರು ಎಕ್ಸ್ಪ್ರೆಸ್ ಅನಿಸುತ್ತಿದ್ದು, ವಿಕಾರಾಬಾದ್ ಗುಂಟೂರು ಎಕ್ಸ್ಪ್ರೆಸ್. ಅದು ಪಲನಾಡು ಎಕ್ಸ್ಪ್ರೆಸ್, ಪಲ್ನಾಡು ಎಕ್ಸ್ಪ್ರೆಸ್ ಇದು. ಈಗ ನಾವು ಬಂದಿದ್ದು ಇದೇ ಲೈನು, ಚಿತ್ತಾಪುರ, ಸೇಡಮ್ಮು, ವಿಕಾರಾಬಾದ್ ಲೈನು. ಈಗ ನಾವು ಹೋಗ್ತಾ ಇದ್ದೀವಿ ಜೈರಾಬಾದ್, ಬೀದರ್ ಲೈನು. ಪೇರಿಂಗ್ ಟ್ರೈನು ನಾಂದೇಡಿಂದ ಯಶವಂತಪುರ್ಗೆ ಹೋಗ್ತಿದೆ. ಇದು ನಾಂದೇಡಿಂದ ಬರ್ತಿದೆ, ನಮ್ಮ ಟ್ರೈನ್ ನಾಂದೇಡ್ಗೆ ಹೋಗ್ತಿದೆ ಗುರು, ಡೌನ್ ಟ್ರೈನ್. ಜನರಲ್ ನೋಡು ಗುರು, ಫುಲ್ ಖಾಲಿ ಇದೆ. ಏಳ್ನೂರ 12 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ತೆಲಂಗಾಣದ ಜೈರಾಬಾದ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡು ZB. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆ 59 ನಿಮಿಷಕ್ಕೆ. ಅದರ ಬಂದೈತ್ರಲ್ಲಿ 2 ಗಂಟೆ 10 ನಿಮಿಷ, ಅಂದರೆ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, ಮತ್ತು 1 ನಿಮಿಷ ಹಾಲ್ಟ್ ಇದೆ.
ನೋಡಿ ನಮ್ಮ ಕೋಚಿಂದು ಕಂಡೀಷನ್ ಯಾವ ಥರ ಇದೆ ಅಂತ. ಯಾದಗಿರಿ ಆದಮೇಲಿಂದನೇ ಇದೇ ಥರ ಕಂಡೀಷನ್ ಇದೆ ಗುರು. ಫುಲ್ ಖಾಲಿ ಅಂದರೆ ಖಾಲಿ ಗಾಡಿ. ಫುಲ್ ಖಾಲಿ ಇದೆ ಗಾಡಿ. ಮತ್ತು ಬನ್ನಿ ನಮ್ಮ ಕೋಚಿ ಆ್ಯಕ್ಚುಲಿ 2023 ಮೇಡ್ ಕೋಚು. 2023 ಮೇಡ್ ಕೋಚಸಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ 3 ಚಾರ್ಜಿಂಗ್ ಸಾಕೆಟು, ಫ್ಯಾನ್ ಸ್ವಿಚಸ್ಸು ಮತ್ತು ಲೈಟು, ಮತ್ತು ಇಲ್ಲಿ ಲಗೇಜ್ ಹೋಲ್ಡಿಂಗ್ ಸ್ಪೇಸು ಮತ್ತು ವಿಂಡೋಸ್, ಮತ್ತು ನಾರ್ಮಲ್ ನಿಮಗೆ ಲೋವರ್ ಮಿಡಲ್ ಅಪ್ಪರ್, ಲೋವರ್ ಮಿಡಲ್ ಅಪ್ಪರ್, ಮತ್ತು ಇಲ್ಲಿ ಬಾಟಲ್ ಹೋಲ್ಡರ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಈ ಕಡೆ ಸೈಡ್ ಲೋವರಲ್ಲಿ ನಿಮಗೆ ಒಂದೇ ಒಂದು ಚಾರ್ಜಿಂಗ್ ಪಾಯಿಂಟ್ ನೋಡಲಿಕ್ಕೆ ಇಲ್ಲೊಂದು ಸಿಗುತ್ತೆ. ಮತ್ತು ಈ ಕೆಳಗಡೆ ಇಲ್ಲಿ ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿವರೆಗೂ ನೀಟ್ ಆ್ಯಂಡ್ ಕ್ಲೀನಾಗಿದೆ ಗುರು, ನೋಡ್ಕೊಬೋದು. ನೀಟ್ನೆಸ್ಸಲ್ಲಿ ಹೇಳಬೇಕು ಅಂದರೆ ನೀಟಾಗಿದೆ ಗಾಡಿ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು ಗುರು ಗಾಡಿ. ಇನ್ನೊಂದ್ಸತಿ ಈ ಟ್ರೈನಲ್ಲಿ ಇನ್ನೊಂದ್ಸತಿ ಜರ್ನಿ ಮಾಡಬೇಕು ಅಂತ ತುಂಬ ಅನಿಸ್ತದೆ. ಮಾಡೋಣ ಇನ್ನೊಂದ್ಸತಿನ. ಮತ್ತು ಬನ್ನಿ ಕಂಡೀಷನ್ ಯಾವ ಥರ ಇದೆ ವಾಶ್ರೂಮ್ದು ಅಂತಲೇ ತೋರಿಸ್ತೀನಿ. ಈಗ ನಾನು ಬಂದಿದ್ದೀನಿ ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ಗೆ, ನೋಡ್ಬೋದು ಹೆಂಗಿದೆ ಅಂತ. ಮಿರರ್ ಇದೆ, ಮತ್ತು ವಾಟ್ರು ಬರ್ತಾನೆ ಇದೆ ಗುರು. ಫುಲ್ ಡ್ಯೂರಿಂಗ್ ಜರ್ನಿಲಿ ವಾಟ್ರ್ ಅಂತೂ ಬರ್ತಿದೆ. ಮತ್ತು ಬೇಸಿನೂ ಅಷ್ಟೇ ಪರವಾಗಿಲ್ಲ, ನೀಟಾಗಿದೆ. ಕೆಳಗಡೆ ನೋಡ್ಬೋದು ಫುಲ್ಲು ವಾಶ್ರೂಮ್ ಕಂಡೀಷನ್ ಅಂತೂ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗುರು. ಯಾಕಂದರೆ OBH ಸ್ಟಾಫ್ ಆನ್ ಬೋರ್ಡ್ ಇರೋದ್ರಿಂದ ಬಂದು ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾ ಇದ್ದಾರೆ. ನೋಡೋಣ, ಈಗ ರೀಚ್ ಆಗ್ತಾ ಇದ್ದೀವಿ ಬೀದರ್ಗೆ. ಮತ್ತು ನಾನು ನಿಮಗೆ ತೋರ್ಸೋದು ಮರೆತುಬಿಟ್ಟೆ ನೋಡಿ, ನಮ್ಮ ಕೋಚಲ್ಲಿ CCTV ಕ್ಯಾಮ್ರಾ ಕೂಡ ಅವೈಲಬಲ್ ಇದೆ. ಇಲ್ಲೊಂದಿದೆ, ಇಲ್ಲೂ 2 ಇದೆ, ಮತ್ತು ಇಲ್ಲೊಂದು 3 ಇದೆ ಅವರು. 3 CCTV ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡಿದ್ದಾರೆ ಈ ಕೋಚಲ್ಲಿ. ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಬೀದರ್ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡು BIDR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 33 ನಿಮಿಷಕ್ಕೆ. ಅದರ ಬಂದು ಇದರಲ್ಲಿ 2 ಗಂಟೆ 40 ನಿಮಿಷ ಅಂದರೆ 7 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರೊಳಗೆ ಗೊತ್ತಾದ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ, ಅಂದರೆ ನಾಂದೇಡ್ವರೆಗೂ ಹೋಗ್ತಾಯಿಲ್ಲ, ಬೀದರಲ್ಲಿ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಯಿತು ಗುರು. ನನಗಂತೂ ಟ್ರೈನಲ್ಲಿ ಇನ್ನೂ ಎಂಟು ಜರ್ನಿ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ನೋಡೋಣ, ಆದಷ್ಟು ನಿಮಗೆ ನಾಂದೇಡಿಂದ ಬೆಂಗಳೂರಿಗೆ ಫುಲ್ ಎಂಟು ಜರ್ನಿ ನಿಮಗೆ ತೊಗೊಂಬರ್ತೀನಿ. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ಟಾಪ್ ನಾಚಲ್ಲಿ ನೀಟಾಗಿದೆ ಗುರು. ಇತ್ತು 14 ಅವರ್ಸ್ ಜರ್ನಿ ಆದರೂ ವಾಶ್ರೂಮ್ ಕಂಡೀಷನು ಮತ್ತು ಆಚೆ ಕಡೆ ನೀಟ್ನೆಸ್ ಅದೆಲ್ಲ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ. ಮತ್ತು ಆನ್ ಬೋರ್ಡ್ OBH ಸ್ಟಾಫ್ ಇರೋದ್ರಿಂದ ಕ್ಲೀನಾಗಿ ನೀಟಾಗಿದೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಈ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿ ಸಿಗುತ್ತೆ. ಅದು ಗುಂತಕಲ್ಲಿಂದ ಯಾದಗಿರಿವರೆಗೂ ಅಷ್ಟೇ. ಯಾದಗಿರಿ ಮಾಡಲಿಕ್ಕೆ ಯಾರು ಸಿಗೋದಿಲ್ಲ. ನಿಮಗೆ ನೀರು ವಾಟರ್ ಬಾಟ್ಲು ಕೂಡ ಸಹ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಮತ್ತು ಇಡ್ಲಿ ವಡೆ ಅದೆಲ್ಲ ಸಿಗುತ್ತೆ ಸೈಡ್ ಪ್ಯಾಂಟ್ರಿಯಿಂದ. ನಾನು ರೆಕಮೆಂಡೇ ಮಾಡಲ್ಲ ನಿಮಗೆ ತೊಗೊಳಕ್ಕೆ, ಯಾಕಂದರೆ ನಾನು ತೊಗೊಂಡಿದ್ನಲ್ಲ ಫುಲ್ ವರ್ಸ್ಟ್ ಕಂಡೀಷನ್, ವರ್ಸ್ಟಾಗಿತ್ತು ಗುರು. ಇಡ್ಲಿ ಫುಲ್ ತಣ್ಣಗಿತ್ತು, ಚಟ್ನಿ ಅಂತೂ ಅಲಸೆ ಹೋಗಿತ್ತು ಅದು. ಅದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ ತೊಗೊಳಕ್ಕೆ. ಮತ್ತು ನಿಮಗೆ ವಿಕಾರಾಬಾದಲ್ಲೂ ಉಪ್ಪಿಟ್ಟು ತೊಗೊಂಡಿದ್ನಲ್ಲ, ಅದು ಅಷ್ಟೇ. ಉಪ್ಪಿಟ್ಟು ಅಷ್ಟು ಒಂಥರ ಟೇಸ್ಟ್, ಒಂದು ಬೇರೆ ಥರ ಹುಳಿ ಥರ ಬರ್ತೈತೆ. ಅದು ಹೋಗ್ತಾ ಇತ್ತು ಅನಿಸುತ್ತೆ, ಅದು ಚೆನ್ನಾಗಿರಲಿಲ್ಲ. ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ, ನೀವೇನೋ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಕ್ಯಾಟರಿಂಗ್ ಮುಖಾಂತರ ನೀವು ಫುಡ್ನ ಆರ್ಡರ್ ಮಾಡ್ಕೊಳ್ಳಿ, ಅದಂತೂ ಬೆಸ್ಟು. ಮತ್ತು ನಿಮಗೆ ಫೇರ್ ಬಗ್ಗೆ ಹೇಳಬೇಕು ಅಂದರೆ ನೀವೇನಾರ ಬೆಂಗಳೂರಿಂದ ಬೀದರ್ ಟ್ರಾವೆಲ್ ಮಾಡ್ತೀರಾ ಅಂದರೆ ಸ್ಲೀಪರಲ್ಲಿ 420 ರೂಪಾಯಿ, ಥರ್ಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 1105 ರೂಪಾಯಿ, ಸೆಕೆಂಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 1565 ರೂಪಾಯಿ. ಮತ್ತು ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.